ಸ್ನೇಹಿತರೆ, ಚರಿತ್ರೆ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಇದು ಆಧುನಿಕ ವಿಜ್ಞಾನದ ತರ್ಕದ ಗಡಿಯನ್ನ ಮೀರಿ ತಲೆತಲಾಂತರಗಳಿಂದ ಕಾಶಿಯ ಪವಿತ್ರ ಮೌನದ ಗೋಡೆಯೊಳಗೆ ರಹಸ್ಯವಾಗಿ ಅಡಗಿಸಿಕೊಂಡಿರುವ ಒಂದು ಅದ್ಭುತ ಜ್ಞಾನದ ಅನಾವರಣ. ಮಣಿಕರ್ಣಿಕಾ ಘಾಟ್ನ ಆ ನಿಗೂಢ ಪ್ರಹರ. ಬೆಳಗಿನ ಜಾವ 3:40. ಕಾಶಿಯ ಮಣಿಕರ್ಣಿಕಾ ಘಾಟ್. ಅರ್ಧರಾತ್ರಿ ಕಳೆದಿದೆ. ಹಗಲಿಡೀ ಉರಿದ ಚಿತೆಗಳು ಈಗ ತಣ್ಣಗಾಗಿ ಬೂದಿಯಾಗಿವೆ. ಗಂಗೆಯ ಮಡಿಲಲ್ಲಿ ನಿಶ್ಶಬ್ದವೂ ಗಾಢವಾಗಿ ಮಲಗಿದೆ. ನಿಖರವಾಗಿ ಬೆಳಗಿನ ಜಾವ 3:40 ಈ ಬ್ರಹ್ಮಾಂಡದಲ್ಲಿ ಒಂದು ಅತೀಂದ್ರಿಯ ಸ್ಥಿತ್ಯಂತರ ಸಂಭವಿಸುತ್ತದೆ. ಆ ಕ್ಷಣದಲ್ಲಿ ಪರಶಿವನ ಡಮರುಕದ ಸದ್ದನ್ನ ಭೌತಿಕ ಕಿವಿಗಳು ಕೇಳಲಾರವು. ಆದರೆ ಅದರ ಸೂಕ್ಷ್ಮ ಕಂಪನಗಳು ಪ್ರಕೃತಿಯ ಪ್ರತಿ ಅಣುವನ್ನ ಎಚ್ಚರಿಸುತ್ತಾ ಮೌನದಲ್ಲೇ ಒಂದು ಮಹಾನಾದವನ್ನ ಪ್ರತಿಧ್ವನಿಸುತ್ತವೆ ಅನ್ನೋದನ್ನ ಪುರಾಣಗಳ ರಹಸ್ಯಗಳು ಬಿಚ್ಚಿಡುತ್ತವೆ. ಬ್ರಹ್ಮ ಮುಹೂರ್ತವೋ ಅಥವಾ ಕೇವಲ ಗಡಿಯಾರದ ಸಮಯವೋ ಗೊತ್ತಿಲ್ಲ. ಆದರೆ ಜಗತ್ತಿನ ಬಹುತೇಕ ಯಶಸ್ವಿ ವ್ಯಕ್ತಿಗಳು ಬೆಳಗ್ಗೆ 4 ಗಂಟೆಗೆ ಏಳಿ ಅನ್ನುವ ಮಂತ್ರ ಪಠಿಸ್ತಾರೆ. ಆದರೆ ಎದ್ದ ನಂತರದ ಆ ಮೊದಲ 3 ನಿಮಿಷಗಳಲ್ಲಿ ನಮ್ಮ ದೇಹದಲ್ಲಿ ಸ್ತುಪ್ತವಾಗಿರುವ ಆ ಶಿವಶಕ್ತಿಯನ್ನ ಹೇಗೆ ಜಾಗೃತಗೊಳಿಸಬೇಕು ಅನ್ನುವ ಗುಟ್ಟನ್ನ ಯಾರೂ ಹೇಳಿಕೊಡೋದಿಲ್ಲ. ಸ್ನೇಹಿತರೆ, ಒಂದು ವೇಳೆ ಬೆಳಗ್ಗೆ 4 ಗಂಟೆಗೆ ಎಚ್ಚರವಾದರೂ ಕೂಡ ಅದೇ ಹಳೆಯ ಆತಂಕ ಹಾಗೂ ಚಿಂತೆಗಳೊಂದಿಗೆ ತಕ್ಷಣವೇ ಮೊಬೈಲ್ ಸ್ಕ್ರೀನ್ ನೋಡುತ್ತಿದ್ರೆ ಅಲ್ಲಿ ಆಯ್ಕೆಯಾಗದಿರುವುದು ದಿವ್ಯವಾದ ಬ್ರಹ್ಮ ಮುಹೂರ್ತವಲ್ಲ, ಬದಲಿಗೆ ಕೇವಲ ಯಾಂತ್ರಿಕವಾದ ಗಡಿಯಾರದ ಸಮಯ ಮಾತ್ರ. ಯಾಕಂದ್ರೆ ನಿಜವಾದ ಬ್ರಹ್ಮ ಮುಹೂರ್ತ ಅನ್ನೋದು ಕೇವಲ ನಿದ್ರೆಯಿಂದ ಎದ್ದೇಳುವ ಪ್ರಕ್ರಿಯೆಯಲ್ಲ, ಅದು ಅಂತರಾತ್ಮವನ್ನ ವಿಶ್ವದ ಮಹಾಚೇತನದೊಂದಿಗೆ ಬೆಸೆಯುವ ಒಂದು ಅಪೂರ್ವ ಸುವರ್ಣ ಅವಕಾಶ. ಸ್ನೇಹಿತರೆ, ಕಾಶಿಯ ಪುರಾತನ ಗ್ರಂಥಗಳಲ್ಲಿ ಅಡಗಿರುವ ಬ್ರಹ್ಮ ಮುಹೂರ್ತದ 21 ರಹಸ್ಯ ಸೂತ್ರಗಳ ಅರಿವು ಮೂಡಿದ್ರೆ ಜೀವನದ ದಿವ್ಯ ರೂಪಾಂತರಕ್ಕೆ ವರ್ಷಗಳ ಕಾಯುವಿಕೆಯ ಅಗತ್ಯವಿರೋದಿಲ್ಲ. ಬದಲಿಗೆ ಕೇವಲ 3 ನಿಮಿಷಗಳ ಅತೀಂದ್ರಿಯ ಸಂಪರ್ಕದ ಮೂಲಕ ಅಂತರಾತ್ಮವನ್ನ ವಿಶ್ವದ ಮಹಾಶಕ್ತಿಯೊಂದಿಗೆ ಬೆಸೆಯಬಹುದು. ಬ್ರಹ್ಮಾಂಡದ ಶಕ್ತಿಯು ದೇಹದೊಳಗೆ ಪ್ರವಹಿಸಲು ಬೇಕಿರೋದು ಕೇವಲ ಆಂತರಿಕ ಸಿದ್ಧತೆ ಹಾಗೂ ಸಮಯದ ಸರಿಯಾದ ಪ್ರಜ್ಞೆ ಮಾತ್ರವಾಗಿದ್ದು, ಈ ಪಯಣವು ಆ ಪವಿತ್ರ ಕ್ಷಣಗಳಲ್ಲಿ ಓಝೋನ್ ಪದರದಲ್ಲಿ ಸಂಭವಿಸುವ ವೈಜ್ಞಾನಿಕ ಬದಲಾವಣೆಗಳಿಂದ ಹಿಡಿದು ಕಾಸ್ಮಿಕ್ ಕಿರಣಗಳು ಮೆದುಳಿನ ಮೇಲೆ ಬೀರುವ ಪ್ರವಾಹದವರೆಗಿನ ಅನೇಕ ವಿಸ್ಮಯಗಳನ್ನ ಅನಾವರಣಗೊಳಿಸುತ್ತದೆ. ಕೇವಲ 21 ದಿನಗಳ ಈ ಶಿವ ಫಾರ್ಮುಲಾದ ಅನುಸರಣೆಯಿಂದ ಆಡುವ ಮಾತು, ಶಿಲಾ ಶಾಸನವಾಗುವ ಸಿದ್ಧಿ, ನಾಗಸಾಧುಗಳ ನಿಗೂಢ ಕಾಲಭೇದನ ತಂತ್ರ ಹಾಗೂ ದೇಹದ ಸಪ್ತ ಚಕ್ರಗಳನ್ನ ಬ್ರಹ್ಮಾಂಡದ ಕಾಲಚಕ್ರಕ್ಕೆ ಜೋಡಿಸುವ ಅದ್ಭುತ ವಿಜ್ಞಾನದ ಕುರಿತಾದ ಆಳವಾದ ವಿಶ್ಲೇಷಣೆ ಇದರಲ್ಲಿ ಅಡಗಿದೆ. ಯಾಕಂದ್ರೆ ಬ್ರಹ್ಮ ಮುಹೂರ್ತ ಅನ್ನೋದು ಕೇವಲ ಗಡಿಯಾರದ ಮುಳ್ಳುಗಳು ಸಂಧಿಸುವ ಸಮಯವಲ್ಲ, ಅದು ಅಂತರಾತ್ಮ ಹಾಗೂ ಪರಮಾತ್ಮ ಒಂದಾಗುವ ದಿವ್ಯ ಶಕ್ತಿ ಪ್ರವಾಹ. ಸ್ನೇಹಿತರೆ, ಕಾಶಿಯ ನಿಗೂಢ ಗ್ರಂಥಗಳು ಸಾರುವಂತೆ ಸೂರ್ಯೋದಯಕ್ಕೂ ಮುನ್ನದ ಆ 45 ನಿಮಿಷಗಳ ಅವಧಿ ಕೇವಲ ಸಮಯವಲ್ಲ, ಅದು ಬ್ರಹ್ಮಾಂಡದ ಒಂದು ಅದ್ಭುತ ರಸಾಯನಶಾಸ್ತ್ರ. ಆ ಕ್ಷಣದಲ್ಲಿ ಸೂರ್ಯನಿಂದ ಹೊರಹೊಮ್ಮುವ ಕಾಸ್ಮಿಕ್ ಕಿರಣಗಳು ಭೂಮಿಯನ್ನ ವಿಶಿಷ್ಟ ಕೋನದಲ್ಲಿ ಸ್ಪರ್ಶಿಸಿ ವಾತಾವರಣವನ್ನ ಅತ್ಯುನ್ನತ ಮಟ್ಟದ ಪ್ರಾಣಶಕ್ತಿಯಿಂದ ತುಂಬಿಸುತ್ತವೆ. ಮಾನವ ದೇಹವನ್ನ ಒಂದು ರೇಡಿಯೋ ಅಂತ ಕಲ್ಪಿಸಿಕೊಂಡರೆ ಬೆನ್ನೆಲುಬು ಹಾಗೂ ನರಮಂಡಲವು ಆ ದಿವ್ಯ ಸಿಗ್ನಲ್ಗಳನ್ನ ಸ್ವೀಕರಿಸುವ ಆಂಟನಾಗಳಂತೆ ಕಾರ್ಯನಿರ್ವಹಿಸುತ್ತವೆ. ಆದರೆ ಆ ಪವಿತ್ರ ಸಮಯದಲ್ಲಿ ಗಾಢ ನಿದ್ರೆಯಲ್ಲಿದ್ದರೆ ಅಥವಾ ಮೊಬೈಲ್ ಫೋನ್ ನಂತಹ ಕ್ಷುಲ್ಲಕ ವಿಷಯಗಳಲ್ಲಿ ಮಗ್ನರಾಗಿದ್ದರೆ ಬ್ರಹ್ಮಾಂಡದ ಆ ಅತ್ಯುನ್ನತ ಫ್ರೀಕ್ವೆನ್ಸಿಯ ಸಂಕೇತಗಳನ್ನ ಸ್ವೀಕರಿಸಲು ಸಾಧ್ಯವಾಗುವುದಿಲ್ಲ. ಕಾಶಿಯ ನಾಗಸಾಧುಗಳು ಈ ಸ್ಥಿತಿಯನ್ನ ಕಾಲಭೇದನ ಅನ್ನೋದಾಗಿ ಕರೀತಾರೆ. ಅಂದ್ರೆ ಸಮಯದ ತೆರೆಯನ್ನ ಸರಿಸಿ ಶೂನ್ಯ ಸ್ಥಿತಿಯನ್ನ ಪ್ರವೇಶಿಸುವುದು. ಈ ಪ್ರಕ್ರಿಯೆಯಲ್ಲಿ ಮೆದುಳಿನ ಮಧ್ಯಭಾಗದಲ್ಲಿರುವ ಪಿನಿಯಲ್ ಗ್ರಂಥಿಯು ಜಾಗೃತಗೊಂಡು ಕೇವಲ ಜೀವಕೋಶಗಳ ಮಟ್ಟದಲ್ಲದೆ ಮನುಷ್ಯನ ಸಂಕಲ್ಪ ಬಲವನ್ನ ಅಮೋಘಗೊಳಿಸುವ ದೈವಿಕ ಸಾಮರ್ಥ್ಯವನ್ನ ನೀಡುತ್ತದೆ. ಯಥಾ ಪಿಂಡೇ ತಥಾ ಬ್ರಹ್ಮಾಂಡೇ ಅನ್ನುವ ವೇದಗಳ ಮಹಾವಾಕ್ಯದಂತೆ ಈ ವಿಶ್ವದಲ್ಲಿ ಅಡಗಿರುವ ಅಗಾಧ ಚೈತನ್ಯವೇ ಮಾನವ ದೇಹದಲ್ಲೂ ಸ್ತುಪ್ತವಾಗಿದೆ. ಆದರೆ ಆಧುನಿಕ ಜೀವನದ ಗದ್ದಲದಲ್ಲಿ ಕಡಿದು ಹೋಗಿರುವ ಈ ದಿವ್ಯ ಅನುಬಂಧವನ್ನ ಮರುಜೋಡಿಸುವ ಏಕೈಕ ಸೇತುವೆಯೇ ಬ್ರಹ್ಮ ಮುಹೂರ್ತದ ಸಾಧನೆ. ಈ ಪವಿತ್ರ ಸಮಯದಲ್ಲಿ ಅಂತರಂಗವನ್ನ ವಿಶ್ವಶಕ್ತಿಯೊಂದಿಗೆ ಸಮನ್ವಯಗೊಳಿಸಿಕೊಂಡ್ರೆ ದೇಹವು ಒಂದು ಶಕ್ತಿಶಾಲಿ ಅಯಸ್ಕಾಂತದಂತೆ ಪರಿವರ್ತಿತವಾಗಿ ಆರೋಗ್ಯ, ಐಶ್ವರ್ಯ ಹಾಗೂ ಯಶಸ್ಸನ್ನ ತನ್ನತ್ತ ಆಕರ್ಷಿಸಲು ಆರಂಭಿಸುತ್ತದೆ. ಇದು ಕೇವಲ ನಂಬಿಕೆಯಲ್ಲ,
ಬದಲಿಗೆ ದೇಹದ ಪ್ರತಿ ಜೀವಕೋಶವನ್ನ ಬ್ರಹ್ಮಾಂಡದ ಅಣುಗಳೊಂದಿಗೆ ಮರು ಸಂಯೋಜನೆ ಮಾಡುವ ಒಂದು ಅದ್ಭುತ ವಿಜ್ಞಾನವಾಗಿದ್ದು, ಆ ಮೌನದ ಗರ್ಭದಲ್ಲೇ ಸ್ವಂತ ಭವಿಷ್ಯವನ್ನ ಉಜ್ವಲವಾಗಿ ರೂಪಿಸುವ ದೈವಿಕ ಶಕ್ತಿ ಅಡಗಿದೆ. ಸ್ನೇಹಿತರೆ, ಕಾಶಿಯ ಪುರಾತನ ಗ್ರಂಥಗಳು ತ್ರಿಪುರ ರಹಸ್ಯವೆಂದು ವರ್ಣಿಸುವ ಈ ಉಪಚೇತನದ ಮಾಯಾಲೋಕವು ಬೆಳಗ್ಗೆ ಕಣ್ಣು ತೆರೆದ ತಕ್ಷಣ ಮೆದುಳು ತೀಟ ಅನ್ನುವ ವಿಶಿಷ್ಟ ತರಂಗಾಂತರದಲ್ಲಿರುವಾಗ ತೆರೆದುಕೊಳ್ಳುತ್ತದೆ. ವೈಜ್ಞಾನಿಕವಾಗಿ ಈ ತೀಟ ಸ್ಥಿತಿಯು ಜಾಗೃತಾವಸ್ಥೆ ಹಾಗೂ ನಿದ್ರೆಯ ನಡುವಿನ ಒಂದು ದಿವ್ಯ ಸೇತುವೆಯಾಗಿದ್ದು, ಈ ಸಮಯದಲ್ಲಿ ಮೆದುಳು ಬಾಹ್ಯ ಜಗತ್ತಿಗಿಂತ ಆಂತರಿಕ ಜಗತ್ತಿನ ಕಡೆಗೆ ಹೆಚ್ಚು ಮುಕ್ತವಾಗಿರುತ್ತದೆ. ಇದು ಕೇವಲ ನರವಿಜ್ಞಾನದ ವಿದ್ಯಮಾನವಲ್ಲ, ಬದಲಿಗೆ ಉಪಚೇತನ ಮನಸ್ಸಿನಲ್ಲಿ ಅಗಾಧ ಬದಲಾವಣೆಗಳನ್ನು ತರಲು ಪ್ರಕೃತಿಯೇ ನೀಡುವ ಅತ್ಯಂತ ಪ್ರಶಸ್ತವಾದ ಸಮಯವಾಗಿದೆ. ಈ ಸಮಯದಲ್ಲಿ ಅಲಾರಾಂ ಶಬ್ದಕ್ಕೆ ಗಾಬರಿಯಿಂದ ಏಳೋದಾಗ್ಲಿ ಅಥವಾ ಮೊಬೈಲ್ ನೋಡೋದಾಗ್ಲಿ ಮಾಡಬಾರದು. ಯಾಕಂದ್ರೆ ಸ್ಥಿರತೆಯೇ ಶಿವ ಅನ್ನುವಂತೆ ಆ ಮೌನವನ್ನ ಭಂಗಗೊಳಿಸಿದ್ರೆ ಇಡೀ ದಿನದ ಚೈತನ್ಯವೇ ಕುಸಿದು ಹೋಗುತ್ತೆ. ಈ 3 ನಿಮಿಷಗಳ ರಹಸ್ಯದ ಮೊದಲ 60 ಸೆಕೆಂಡುಗಳು ಅನ್ನಮಯ ಕೋಶಕ್ಕೆ ಮೀಸಲಾಗಿದ್ದು, ದೇಹವನ್ನ ಅಲುಗಾಡಿಸದೆ ಪ್ರಜ್ಞೆಯನ್ನ ಪಾದದ ಬೆರಳುಗಳಿಂದ ಆರಂಭಿಸಿ ಶಿರಸ್ಸಿನ ಮೇಲ್ಭಾಗದ ಸಹಸ್ರಾರ ಚಕ್ರದವರೆಗೆ ನಿಧಾನವಾಗಿ ಹರಿಸುತ್ತಾ ದಿವ್ಯ ಚೇತನದ ಸಂಚಲನವನ್ನ ಅನುಭವಿಸಬೇಕು. ಈ ಜಗತ್ನಲ್ಲಿ ಅನೇಕರಿಗೆ ಲಭಿಸದ ಸೂರ್ಯೋದಯವನ್ನ ನೋಡುವ ಅವಕಾಶ ದೊರೆತಿದೆ ಎಂದರೆ ಅದು ಮಹಾದೇವನ ಕರೆಯೇ ಆಗಿದ್ದು, ಉಸಿರು, ದೇಹ ಹಾಗೂ ಬ್ರಹ್ಮಾಂಡಕ್ಕೆ ಶಿರವಾಗಿ ಕೃತಜ್ಞತೆ ಸಲ್ಲಿಸೋದ್ರಿಂದ ಮಾತ್ರ ವಿಶ್ವಶಕ್ತಿಯ ಹರಿವಿಗೆ ಅರ್ಹತೆ ಲಭಿಸುತ್ತದೆ. ಹೀಗೆ ಮೊದಲ ನಿಮಿಷದಲ್ಲಿ ದೇಹವನ್ನ ಸ್ಥಿರಗೊಳಿಸಿ ಕೃತಜ್ಞತೆಯಿಂದ ತುಂಬಿಸಿಕೊಳ್ಳುವ ಪ್ರಕ್ರಿಯೆಯು ಮುಂದಿನ 2 ನಿಮಿಷಗಳಲ್ಲಿ ಒಬ್ಬ ಸಾಮಾನ್ಯ ಮನುಷ್ಯನನ್ನ ಶಕ್ತಿ ಪುರುಷನನ್ನಾಗಿ ರೂಪಿಸುವ ದಿವ್ಯ ರೂಪಾಂತರಕ್ಕೆ ನಾಂದಿ ಹಾಡುತ್ತದೆ. ಸ್ನೇಹಿತರೆ, ಉಸಿರಾಟದ ಮೇಲೆ ಸಂಪೂರ್ಣ ಪ್ರಭುತ್ವ ಸಾಧಿಸುವ ಶಿವ ಶ್ವಾಸ ಕ್ರಿಯೆಯ ಮೂಲಕ ಪ್ರಾಣಮಯ ಕೋಶದ ಶುದ್ಧೀಕರಣ ಆರಂಭವಾಗುತ್ತದೆ. ಈ ಸಮಯದಲ್ಲಿ ನಮ್ಮ ದೇಹದ ಎಡ ಹಾಗೂ ಬಲಭಾಗದ ಶಕ್ತಿ ನಾಡಿಗಳು ಸಮತೋಲನಕ್ಕೆ ಬರುತ್ತವೆ. ಆಗ ಬೆನ್ನೆಲುಬಿನ ಮಧ್ಯಭಾಗದಲ್ಲಿರುವ ಮುಖ್ಯ ನಾಡಿಯಾದ ಸುಷುಮ್ನ ಎಚ್ಚರಗೊಳ್ಳಲು ಸಿದ್ಧವಾಗುತ್ತದೆ. ಈ ಕ್ಷಣದಲ್ಲಿ ಉಸಿರಾಡುವಾಗ ಒಂದು ಶಕ್ತಿಯನ್ನ ಕಲ್ಪಿಸಿಕೊಳ್ಬೇಕು. ಉಸಿರನ್ನ ಒಳಗೆ ಎಳೆದಾಗ ಬ್ರಹ್ಮಾಂಡದ ಬಂಗಾರದ ಬಣ್ಣದ ದಿವ್ಯ ಶಕ್ತಿ ಇಡೀ ದೇಹವನ್ನ ತುಂಬುತ್ತಿದೆ ಹಾಗೂ ಉಸಿರನ್ನ ಹೊರಬಿಡುವಾಗ ಒಳಗಿನ ಎಲ್ಲ ಆತಂಕ, ಕಾಯಿಲೆ ಹಾಗೂ ನಕಾರಾತ್ಮಕ ಆಲೋಚನೆಗಳು ಕಪ್ಪು ಹೊಗೆಯ ರೂಪದಲ್ಲಿ ಹೊರಹೋಗುತ್ತಿದೆ ಅನ್ನೋದನ್ನ ಯೋಚಿಸಬೇಕು. ಮನೋಮಯ ಕೋಶದ ಹಂತದಲ್ಲಿ ಮೆದುಳು ಶುದ್ಧ ಬಿಳಿ ಕಾಗದದಂತಿರುವಾಗ ಅಲ್ಲಿ ನಾನು ಶಕ್ತಿಶಾಲಿ, ನನ್ನ ಗುರಿಯನ್ನ ಈಗಾಗಲೇ ಸಾಧಿಸಿದ್ದೇನೆ ಅನ್ನುವ ದೃಢವಾದ ಸಂಕಲ್ಪವನ್ನ ಹೈ ಡೆಫಿನೇಷನ್ ಸಿನಿಮಾದಂತೆ ಕಣ್ಣ ಮುಂದೆ ಕಂಡು ಆ ವಿಜಯದ ಭಾವವನ್ನ ಆ ಕ್ಷಣದಲ್ಲೇ ಅನುಭವಿಸೋದು ಅತಿ ಮುಖ್ಯ. ಕಾಶಿಯ ರಹಸ್ಯ ಗ್ರಂಥದ ಪ್ರಕಾರ ಈ 21 ದಿನಗಳ ಸಾಧನೆಯು ಕೇವಲ ಹವ್ಯಾಸವಲ್ಲ, ಬದಲಿಗೆ ದೇಹದ 7 ಚಕ್ರಗಳು ಭೌತಿಕ, ಮಾನಸಿಕ ಹಾಗೂ ಆಧ್ಯಾತ್ಮಿಕ ಅನ್ನುವ 3 ಹಂತಗಳಲ್ಲಿ ಶುದ್ಧೀಕರಣಗೊಂಡು ಜಾಗೃತವಾಗುವ ವೈಜ್ಞಾನಿಕ ಪ್ರಕ್ರಿಯೆಯಾಗಿದೆ. ಇದು ಹಳೆಯ ಅಶಕ್ತ ವ್ಯಕ್ತಿಯನ್ನ ಅಂತ್ಯಗೊಳಿಸಿ ಹೊಸ ಶಕ್ತಿಶಾಲಿ ಚೈತನ್ಯವನ್ನ ರಕ್ತನಾಳಗಳಲ್ಲಿ ಹಾಗೂ DNA ಒಳಗೆ ಸ್ಥಿರವಾಗಿ ಮರುಜನ್ಮ ನೀಡುವ ದಿವ್ಯ ಮಾರ್ಗವಾಗಿದೆ. ಸ್ನೇಹಿತರೆ, ಈ ಪವಿತ್ರ ಪಯಣವು 3 ಪ್ರಮುಖ ಘಟ್ಟಗಳನ್ನು ಒಳಗೊಂಡಿದ್ದು, ಮೊದಲ ಹಂತವಾದ ಹಾಲಾಹಲದ ಹಾದಿಯಲ್ಲಿ ಸಮುದ್ರ ಮಂಥನದ ವಿಷದಂತೆ ದೇಹ ಹಾಗೂ ಮನಸ್ಸಿನೊಳಗಿನ ಕಲ್ಮಶಗಳು ನಿದ್ರೆ, ನೋವು ಅಥವಾ ಆತಂಕದ ರೂಪದಲ್ಲಿ ಹೊರಬರಲಾರಂಭಿಸುತ್ತವೆ. ಈ ಸಮಯದಲ್ಲಿ ನೀಲಕಂಠನಂತೆ ಸ್ಥಿರವಾಗಿರೋದು ಹಾಗೂ ಪೀನಿಯಲ್ ಗ್ರಂಥಿಯ ರಕ್ಷಣೆಗಾಗಿ ಎದ್ದ ಮೊದಲ 1 ಗಂಟೆ ಮೊಬೈಲ್ ಫೋನ್ನಿಂದ ದೂರವಿರೋದು ಅನಿವಾರ್ಯ. 2ನೇ ಹಂತವಾದ ಅಘೋರ ದೃಷ್ಟಿಯಲ್ಲಿ ಶಕ್ತಿಯು ಮೂಲಾಧಾರದಿಂದ ಹೃದಯ ಚಕ್ರದತ್ತ ಸಾಗುತ್ತಾ ಕೋಪವನ್ನ ಶಮನಗೊಳಿಸಿ ಸೃಜನಾತ್ಮಕತೆಯನ್ನ ಚಿಗುರಿಸುತ್ತದೆ. ಈ ಅವಧಿಯಲ್ಲಿ ಓಂ ನಮಃ ಶಿವಾಯ ಮಂತ್ರದ ಜಪವು ಧ್ವನಿ ತರಂಗಗಳ ಮೂಲಕ DNA ಮಟ್ಟದಲ್ಲಿ ಅಸಮತೋಲನವನ್ನ ಸರಿಪಡಿಸುತ್ತದೆ. ಅಂತಿಮವಾಗಿ ಶಿವ ಸಾಯುಜ್ಯದ ಹಂತದಲ್ಲಿ ಚೈತನ್ಯವು ಬ್ರಹ್ಮಾಂಡದೊಂದಿಗೆ ಸಂಪೂರ್ಣ ಲಯಕ್ಕೆ ಬರೋದರಿಂದ ಗಡಿಯಾರದ ಅಲಾರಾಂ ಇಲ್ಲದೆಯೇ ಬೆಳಗಿನ ಜಾವ 3:40ಕ್ಕೆ ಎಚ್ಚರವಾಗುತ್ತದೆ. ಈ ಸ್ಥಿತಿಯಲ್ಲಿ ಪ್ರತಿಯೊಂದು ಸಂಕಲ್ಪವು ಅಚ್ಚರಿಯ ವೇಗದಲ್ಲಿ ವಾಸ್ತವವಾಗುವ ಸಂಕಲ್ಪ ಸಿದ್ಧಿ ಲಭಿಸೋದಲ್ಲದೆ ಆಡುವ ಮಾತು ವಾಕ್ಸಿದ್ಧಿಯಾಗಿ ಮಾರ್ಪಟ್ಟು ಜೀವನದ ಪೂರ್ತಿ ದಿವ್ಯತ್ವ ಅನಾವರಣಗೊಳ್ಳುತ್ತದೆ. ಕಾಶಿಯ ಆ ಪುರಾತನ ದೇವಾಲಯದ ಮೌನ, ಗಂಗೆಯ ಅನಂತ ಪ್ರವಾಹ ಹಾಗೂ ಬ್ರಹ್ಮಮುಹೂರ್ತದ ಅದೃಶ್ಯ ಚೈತನ್ಯ ಎಂದು ಬದುಕಿನ ಬಾಗಿಲನ್ನ ತಟ್ಟುತ್ತಿದೆ. ಅಹಂ ಬ್ರಹ್ಮಾಸ್ಮಿ ಅನ್ನುವ ವೇದ ವಾಕ್ಯದಂತೆ ಪ್ರತಿಯೊಬ್ಬರೂ ಆ ಬ್ರಹ್ಮಾಂಡದ ಅಂಶವೇ ಆಗಿದ್ದು ವಿಧಿಯ ಕೈಯ ಕೀಲಿಗೊಂಬೆಯಾಗದೆ ಸ್ವಂತ ಜೀವನದ ಭಾಗ್ಯವನ್ನ ಬರೆಯಬಲ್ಲ ಸಮರ್ಥ ಸೃಷ್ಟಿಕರ್ತರಾಗಿದ್ದಾರೆ. ಸಾಮೂಹಿಕ ಸಂಕಲ್ಪದ ಶಕ್ತಿಗೆ ಈ ಬ್ರಹ್ಮಾಂಡವನ್ನೇ ಕದಲಿಸುವ ಹಾಗೂ ಹೊಸ ಚರಿತ್ರೆ
ಚರಿತ್ರೆಯನ್ನ ಸೃಷ್ಟಿಸುವ ಅದ್ಭುತ ಸಾಮರ್ಥ್ಯವಿದೆ. ಈ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ಕಮೆಂಟ್ ಮಾಡಿ. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.